ಹೊಸ ವರ್ಷಕ್ಕೂ ಮುನ್ನ ಭಾರತೀಯರಿಗೆ ಸಿಗ್ತಾ ಇದೆ ಗುಡ್ ನ್ಯೂಸ್ ಅಂತ ಹೇಳಲಾಗ್ತಾ ಇದೆ. ವಿಶ್ವ ಮಟ್ಟದಲ್ಲಿ ಗರ್ಜಿಸ್ತಾ ಇದೆ ಭಾರತ. ಈಗ ವಿಶ್ವದ ಆರ್ಥಿಕ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ಮೈಲುಗಲ್ಲನ್ನು ಸಾಧಿಸಿದೆ. ಜಾಗತಿಕ ಆರ್ಥಿಕತೆಯ ಸಿಂಹಾಸನದತ್ತ ಭಾರತ ಸಾಗ್ತಾ ಇದೆ, ದಾಪುಗಾಲನ್ನು ಇಡುತ್ತಾ ಇದೆ. ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆಯಲ್ಲಿ ಮುಂದುವರೆದ ದೇಶ ಆಗಿ ಭಾರತ ಹೊರಹೊಮ್ಮುತ್ತಾ ಇದೆ. ಜಪಾನ್ನಂತಹ ಬಲಿಷ್ಠ ದೇಶವನ್ನು ಹಿಂದಿಕ್ಕಿದ ಭಾರತ ಈಗ ವಿಶ್ವದ ಟಾಪ್ 3 ಸ್ಥಾನಗಳ ಮೇಲೆ ಭಾರತದ ಕಣ್ಣು ಬಿದ್ದಿದೆ. ಇಂದು ಶತಕೋಟಿ ಭಾರತೀಯರ ನನಸು ಕೂಡ ಆದಂತೆ ಕಾಣ್ತಾ ಇದೆ. ಇದೊಂದು ವಿಚಾರವಾಗಿ ನೋಡಿ, ಜಾಗತಿಕ ಮಟ್ಟದಲ್ಲಿ ಭಾರತ ಈಗ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ, ಬೆಳೀತಾ ಇದೆ. ಯಾವಾಗಲೂ ಕೂಡ ನಾವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತಾನೆ ಹೇಳ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿಯಲ್ಲಿ ಸಾಗ್ತಾ ಇದೆ ಇಲ್ಲಿವರೆಗೂ ಕೂಡ. ಈಗ ಒಂದು ರೀತಿಯಲ್ಲಿ ಹೊಸ ವರ್ಷಕ್ಕೆ ಭಾರತದ ಜನರಿಗೆ ಇದು ಗುಡ್ ನ್ಯೂಸ್. ಯಾಕಂದರೆ ಆರ್ಥಿಕ ಮಟ್ಟದಲ್ಲಿ ನಾವು ಸ್ವಲ್ಪ ಸುಧಾರಣೆಯನ್ನು ಕಾಡ್ತಾ ಇದ್ವಿ. ನಮ್ಮ ರೂಪಾಯಿ ಡಾಲರ್ ಮುಂದೆ ತುಂಬ ಕುಗ್ತಾ ಇತ್ತು, ಅದರಲ್ಲೂ ಕೂಡ ಸ್ವಲ್ಪ ಸುಧಾರಣೆಯನ್ನು ಕಾಡ್ತಾ ಇದ್ವಿ. ಇತ್ತೀಚೆಗಿನ ವರದಿಗಳನ್ನು ನೋಡಿದಾಗ ರೂಪಾಯಿ ಮಟ್ಟ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಡಾಲರ್ಗಿಂತ ಏನು ಈ ಹಿಂದೆದ್ದಷ್ಟು ಕಡಿಮೆ ಇಲ್ಲ, ಸ್ವಲ್ಪ ಪರವಾಗಿಲ್ಲ, ಈಗ ಜಾಸ್ತಿ ಆಗ್ತಾ ಇದೆ. ಆರ್ಥಿಕವಾಗಿ ನಾವು ಕೂಡ ಸ್ಟೇಬಲ್ ಆಗ್ತಾ ಇದ್ವಿ, ರೆಡಿ ಆಗ್ತಾ ಇದ್ವಿ, ಸ್ಟ್ರಾಂಗ್ ಆಗಿ ನಿಲ್ತಾ ಇದ್ವಿ, ಅಷ್ಟೊಂದು ಕೆಳಗೆ ಹೋಗ್ತಾ ಇಲ್ಲ, ಬೇರೆ ದೇಶಕ್ಕೆ ಕಾಂಪಿಟೇಷನ್ ಕೊಡೋ ರೀತಿಯಲ್ಲಿ ಇದ್ದೀವಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ವಿಶ್ವ ಆರ್ಥಿಕ ಕ್ಷೇತ್ರದಲ್ಲಿ ಭಾರತ ಈಗ ಒಂದು ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ ಅಂತ ಹೇಳ್ತಾ ಇದ್ದಾರೆ. ಅದೇನಪ್ಪ ಅಂದರೆ ಜಾಗತಿಕ ಆರ್ಥಿಕೆಯ ಒಂದು ಮಟ್ಟದಲ್ಲಿ ನಾವು ಕೂಡ ಮುಂದೆ ಹೋಗ್ತಾ ಇದ್ದೀವಿ, ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀವಿ. ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆಯ ದೇಶ ಆಗಿ ಈಗ ಹೊರಹೊಮ್ಮುತ್ತಾ ಇದೆ ನಮ್ಮ ಭಾರತ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಹೀಗಾಗಿ ಜಪಾನ್ನ ನಂತರದ ಏನಿದೆ ಬಲಿಷ್ಠ ದೇಶ ಏನಿದೆ, ಅಂತಹ ಬಲಿಷ್ಠ ದೇಶವನ್ನೇ ನಾವು ಈಗ ಹಿಂದಿಕ್ತಾ ಇದ್ದೀವಿ ಆರ್ಥಿಕ ಒಂದು ವಿಚಾರದಲ್ಲಿ ಅನ್ನುವಂಥ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಹೀಗಾಗಿ ವಿಶ್ವದ ಟಾಪ್ 3ನೇ ಸ್ಥಾನ ಏನಿದೆ ಆ ಸ್ಥಾನದ ಮೇಲೆ ಕಣ್ಣಿಕ್ಕಿದೆ. 4ನೇ ಸ್ಥಾನ ಸಿಕ್ಕಿದೆ, ಆದರೆ ಇನ್ನೂ ಕೂಡ ನಾವು ಮೇಲೆ ಹೋಗಬೇಕು ಹಂತವಾಗಿ ಎನ್ನುವಂಥ ವಿಚಾರವನ್ನು ಭಾರತ ಯೋಚನೆ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಮುಂದೆ ಸಾಗ್ತಾ ಇದೆ. ಕೆಲವೊಂದು ಕೆಲಸಗಳನ್ನು, ಒಪ್ಪಂದಗಳನ್ನು, ಬೇರೆ ಬೇರೆ ದೇಶದಲ್ಲಿರುವಂತಹ ಕೆಲವೊಂದು ಒಪ್ಪಂದಗಳನ್ನು ಕೂಡ ಸಹಿ ಹಾಕಿ ದೇಶವನ್ನು ಮುನ್ನಡೆಸೋಕೆ ಮತ್ತು ಆರ್ಥಿಕವಾಗಿ ನಾವು ಕೂಡ ಸದೃಢರಿದ್ದೀವಿ ಅಂತ ಇಡೀ ಪ್ರಪಂಚಕ್ಕೆ ತೋರಿಸೋಕೆ ಭಾರತ ಎಲ್ಲ ರೀತಿಯಾದ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗ ಅದೇ ರೀತಿಯಲ್ಲಿ ಸಾಗ್ತಾ ಇದೆ ಕೂಡ. ಎಷ್ಟೋ ಭಾರತೀಯರ ಕನಸು ನನಸಾದಂತೆ ಕಾಣ್ತಾ ಇದೆ. ನನಸಾಗುವಲ್ಲಿ ಭಾರತ ಇನ್ನೂ ಕೂಡ ಮುನ್ನುಗ್ಗುತ್ತಾ ಇದೆ. ಆರ್ಥಿಕವಾಗಿ ನಾವು ಕೂಡ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದೀವಿ. ಡಾಲರ್ ಮುಂದೆ ರೂಪಾಯಿ ಸಾಕಷ್ಟು ಕುಗ್ಗಿ ಹೋಗಿಬಿಟ್ಟಿತ್ತು, ಈಗ ಚೇತರಿಕೆ ಕಾಣ್ತಾ ಇದೆ. ಇದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಇದೆ ಭಾರತದ್ದು. ಯಾರು ಕೂಡ ಇದರ ಬಗ್ಗೆ ಆತಂಕ ಪಡುವುದು ಬೇಡ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಇದರ ಬಗ್ಗೆ ಈ ರೀತಿಯಾದಂಥ ಒಂದು ವರದಿ ಬಂದಿರುವಂಥದ್ದು. ಭಾರತ 4ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದೆ. 3 ಸ್ಥಾನ ಏನಿದೆ, 1, 2, 3 ಆ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುವಂಥ ನಿರೀಕ್ಷೆಯಲ್ಲಿ ಕೂಡಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬೇಕಾಗಿದೆ ಭಾರತ. ಆ ಮೂಲಕ ಭಾರತವು ಕೂಡ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಹೊಂದ್ತಾ ಇದೆ ಎನ್ನುವಂತಹ ದೇಶ ಅಂತ ಅನಿಸ್ಕೊಳ್ಳುತ್ತೆ. ಭಾರತೀಯರು ಕೂಡ ಹೆಮ್ಮೆ ಪಡ್ತಾರೆ ಈ ಒಂದು ವಿಚಾರದಲ್ಲಿ. ಇದಿಷ್ಟೇವರೆಗಿನ ಸುದ್ದಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.